ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಪೇಟೆಗೆ ಹೋಗಬೇಕಿತ್ತು. ಅದಕ್ಕೆ ಇವಾಗ ಅಮ್ಮ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡಿದ್ದಾರೆ. ಇವಾಗ ಊಟ ಮಾಡಿಕೊಂಡು ಪೇಟೆಗೆ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಬಾಯ್. ನಮ್ಮನೇಲಿ ಇವತ್ತು ಮಂಡ್ಯಾಸ್ ಫೇವ್ರೇಟ್ ಉಪ್ಸಾರು ಮುದ್ದೆ ಮಾಡಿದರು. ಉಪ್ಸಾರು ಮುದ್ದೆ ಬರೀ ಮಂಡ್ಯಾಗೆ ಮಾತ್ರ ಫೇವ್ರೇಟ್ ಅಲ್ಲ, ನನಗೂ ತುಂಬ ಫೇವ್ರೇಟು. ಉಪ್ಸಾರು ಮುದ್ದೆ ಅಂತಂದರೆ ಸ್ವಲ್ಪ ಎನರ್ಜಿ ಜಾಸ್ತಿ ನಮಗೆ. ನಾನು ಊಟ ಮಾಡಿಕೊಂಡು ನೆಕ್ಸ್ಟು ಬ್ಯಾಂಕ್ಗೆ ಹೊರಡಬೇಕಿತ್ತು. ಊಟ ಎಲ್ಲ ಮಾಡಿಕೊಂಡು ನಾನು ಬ್ಯಾಂಕಿಗೆ ಹೊರಟೆ. ಬ್ಯಾಂಕಿಗೆ ಹೋಗೋಷ್ಟರಲ್ಲಿ 2:30 ಆಗಿಬಿಟ್ಟಿತ್ತು. ಅವರೆಲ್ಲ ಊಟಕ್ಕೆ ಹೊಟ್ಟೋಗ್ಬಿಟ್ಟಿದ್ರು. ಆಮೇಲೆ ಅವ್ರು ಬಂದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಮಹಾರಾಜ ಜ್ಯುವೆಲ್ಸ್ಗೆ. ಮಹಾರಾಜ ಜ್ಯುವೆಲ್ಸ್ಗೆ ಹೋಗಿ ನಾನು ಏನು ತೊಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ಡೇ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಫುಲ್ ನೋಡಿ. ಅದಾದಮೇಲೆ ನಾವು ಜ್ಯುವೆಲ್ಲರ್ಸ್ ಶಾಪಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕರ್ನಾಟಕ ಸಿಲ್ಕ್ಗೆ ಹೋದ್ವಿ. ನಮ್ಮ ಆಂಟಿ ಏನೋ ಸೀರೆ ಎಕ್ಸ್ಚೇಂಜ್ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಆಂಟಿ ಸೀರೆನ ಎಕ್ಸ್ಚೇಂಜ್ ಮಾಡಿ ಬೇರೆ ಸ್ಯಾರಿ ತೊಗೊಂಡ್ರು. ಅಲ್ಲಿಂದ ಒಂದು 7:30 ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಹಾಯ್ ಎಲ್ರದ್ದು ಊಟ ಆಯಿತಾ? ನಂದಂತೂ ಊಟ ಆಯಿತು. ನಿಮ್ಮದು ಎಲ್ರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಮಧ್ಯಾಹ್ನನೇ ಹೇಳಿದೆ ಪೇಟೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂತ. ಹೋಗಿದ್ವಿ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟು ಸ್ವಲ್ಪ ಒಡವೆ ಅಂಗಡಿಗೆ ಹೋಗಬೇಕಿತ್ತು. ಹೋಗಿದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ ಅಂತಂದರೆ ಮಹಾರಾಜ ಜ್ಯುವೆಲ್ಸ್ಗೆ ಹೋಗಿದ್ವಿ. ಮಹಾರಾಜ ಜ್ಯುವೆಲ್ಸಲ್ಲಿ ಅಂದರೆ ನಮ್ಮದು ಬೆಳ್ಳಿ ದೀಪ ಸ್ವಲ್ಪ ಕೆಳಗಡೆ ಬಿದ್ದು ಫುಲ್ ತಗ್ಗೋಗ್ಬಿಟ್ಟಿತ್ತು. ಅದಕ್ಕೆ ತರೋಣ ಅಂತ ಹೋಗಿದ್ವಿ. ತಗ್ಗೋಗಿರೋ ದೀಪನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ದೀಪನ ತಂದಿದ್ದೀವಿ. ಫಸ್ಟ್ ಇದ್ದಿದ್ದೀನೋ ಇದೇ ಥರ ಇತ್ತು, ಅಂದರೆ ಸ್ವಲ್ಪ ಚಿಕ್ಕದಿತ್ತು. ಇವಾಗ ಸ್ವಲ್ಪ ದೊಡ್ಡದು ತೊಗೊಂಡು ಬಂದಿದ್ದೀವಿ. ಇದು ಒಂದು 60 ಗ್ರಾಮ್ ಇದೆ. 60 ಗ್ರಾಮಿಗೆ 6,500 ಆಯಿತು. ಅದು ಹಳೇದನ್ನು ತೊಗೊಂಡು ನಾವು ಮೇಲ್ಗಡೆ 4,000 ಕೊಟ್ವಿ. ಅಂದರೆ ತುಂಬ ಬೆಳ್ಳಿ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬೆಳ್ಳಿ ರೇಟ್ ಅಂತೂ ಅಲ್ಲ, ಒಡವೆ ಗೋಲ್ಡ್ ರೇಟು ಅಷ್ಟೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಗೋಲ್ಡ್ನ ಬರೀ ನೋಡಬೇಕಷ್ಟೇ, ತೊಗೊಳಕ್ಕಂತೂ ಆಗಲ್ಲ. ಹಂಗಂದ್ಬಿಟ್ಟು ಒಂದು ದೀಪ ತೊಗೊಂಡು ಬಂದ್ವಿ ಅಷ್ಟೇ. ನೆಕ್ಸ್ಟು ಇನ್ನೊಂದು ಕೆಲಸ ಇತ್ತು. ನಮ್ಮ ಆಂಟಿಯವ್ರೇನೋ ಸೀರೆ ತೊಗೊಂಡಿದ್ರಂತೆ, ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಕರ್ನಾಟಕ ಸಿಲ್ಕ್ಗೆ ಹೋಗಿದ್ವಿ. ಅವರು ಸೀರೆ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ನನಗಂತೂ ಈ ಸೀರೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಡ್ತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ತುಂಬ ಇಷ್ಟ ಆಗಿಬಿಡ್ತು. ಸೀರೆ ತೊಗೊಳ್ಳೋ ಇಂಟೆನ್ಷನ್ ಏನಿರಲಿಲ್ಲ. ಈ ಸೀರೆ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡು ಬಂದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಿರ್ಬೋದು. ಬಾಟಲ್ ಗ್ರೀನ್ ಮತ್ತು ಪ್ಯಾರೆಟ್ ಗ್ರೀನ್ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ, ಮತ್ತು ಲೈಟ್ ವೆಯ್ಟು ಕೂಡ ಇದೆ. ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ನಮ್ಮ ಅಮ್ಮಂಗೂ ಈ ಸ್ಯಾರಿ ತುಂಬ ಇಷ್ಟ ಆಗಿಬಿಡ್ತು, ಅದಕ್ಕೆ ತೊಗೊಂಡ್ವಿ. ಅಂದರೆ ನನಗೆ ಇಷ್ಟ ಆಯಿತು, ಬಟ್ ನಾನು ಸ್ಯಾರಿ ಅಷ್ಟೊಂದು ಉಡಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಅಮ್ಮಂಗೆ ಅಂತ ತೊಗೊಂಡ್ವಿ. ಚೆನ್ನಾಗಿದೆ ಸ್ಯಾರಿ. 950 ಆಯಿತು. 950 ಕೊಟ್ಟೆ. ಡಿಸ್ಕೌಂಟ್ ಏನೂ ಇಲ್ಲ, ಫಿಕ್ಸೆಡ್ ರೇಟು. 950 ಆಯಿತು. ಅದೇ ಸ್ಯಾರಿ ಮತ್ತು ದೀಪ ತೊಗೊಂಡು ಬಂದ್ವಿ ಅಷ್ಟೇ ಇವತ್ತಿನ ಕೆಲಸ. ಅದೇ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಇದೆರಡು ತೊಗೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.